ನೂತನ ಸಾರಥಿ ಆಯ್ಕೆ. ಸಕ್ಕರೆಗೊಲ್ಲಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿಮಾನಿಗಳಿಂದ ಅಭಿನಂದನೆಯ ಸುರಿಮಳೆ. ದೊಡ್ಡಬಳ್ಳಾಪುರ ತಾಲೂಕು ಸಕ್ಕರೆಗೊಲ್ಲಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯನ್ನು 5 ವರ್ಷದ ಅವಧಿಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದ ಅಪ್ಪನಪ್ಪನವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಹಾಗೂ ಉಪಾಧ್ಯಕ್ಷರನ್ನಾಗಿ ರವಿಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದ್ದರು. ಈ ಶುಭ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಎಲ್ಲಾ ಸದಸ್ಯರುಗಳ ಬೆಂಬಲದೊಂದಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅವಿರೋಧ ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಪ್ಪನಪ್ಪನವರು ಮಾತನಾಡಿ, ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಒದಗಿಸಿಕೊಡುತ್ತೇವೆ ಎಂದರು. ಹಾಗೂ ಬಿಡಿಸಿಸಿ ಬ್ಯಾಂಕ್ನಿಂದ ಸಿಗುವ ಸಾಲ ಸೌಲಭ್ಯಗಳ ಮೂಲಕ ನಾವು ಅಧಿಕಾರ ನಡೆಸಿಕೊಂಡು ಹೋಗುತ್ತೇವೆ. ವಿವಿಎಸ್ಎನ್ ಸಂಘಕ್ಕೆ ಯಾವುದೇ ಲೋಪದೋಷ ಬಾರದಂತೆ ನೋಡಿಕೊಂಡು ಎಲ್ಲಾ ಸದಸ್ಯರುಗಳನ್ನು ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಆಡಳಿತ ನಡೆಸುತ್ತೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಕ್ಕರೆಗೊಲ್ಲಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗಂಗಾಧರ್ ಮತ್ತು ಕೆಂಪಣ್ಣ, ಕೆಂಪರಾಜು ಕೆಎಚ್, ವಿರೂಪಾಕ್ಷ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಹನುಮಯ್ಯನವರು ಹಾಗೂ ಎಲ್ಲಾ ಮುಖಂಡರುಗಳು ಅಕ್ಕಪಕ್ಕದ ಗ್ರಾಮಸ್ಥರ ನಡುವೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಆರಾಪೇಟ ಹಾಕಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದರು. ಹಾಗೂ ನಾವು ಉಪಾಧ್ಯಕ್ಷರಾಗಿ ರವಿಶಂಕರ್ ಅವರು ಕೋಣೆನಹಳ್ಳಿ ಗ್ರಾಮದಿಂದ ಆಯ್ಕೆಯಾಗಿದ್ದೇವೆ. ನಾವು ಸಕ್ಕರೆಗೊಲ್ಲಲ್ಲಿ ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದಿಂದ ಏನೇ ಸವಲತ್ತುಗಳು ಸರ್ಕಾರದಿಂದ ಬಂದರೂ ಅದನ್ನು ಪಕ್ಷಪಾತ ಇಲ್ಲದೆ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಎಲ್ಲ ಭರವಸೆ ಕೊಡ್ತೀವಿ ಮೇಡಮ್. ಏನೇನೋ ಆಗಿರೋದು ಪರವಾಗಿಲ್ಲ, ಈಗಾದರೂ ಮುಂದೆ ಏನೋ ಜನಗಳಿಗೆ ಅನುಕೂಲ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ನೀವು ಆಡ್ತಿದ್ದೀರಾ. ಈಗ ಇದುವರೆಗೂ ಆಗಿರುವಂಥ ಪ್ರಸ್ತಾಪಗಳನ್ನ ನಾವು ಮತ್ತು ಮುಂದೆ ಏನು ಮಾಡಬೇಕು ಮತ್ತು ಸರ್ಕಾರದ ಏನು ಅನುದಾನ ಬರ್ತದೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಿ ರೈತರುಗಳಿಗೆ ಅದನ್ನ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಹಂಚಿಕೊಂಡು ಈ ಒಂದು ಸಂಸ್ಥೆಗೆ ನೀವೆಲ್ಲರ ಆಯ್ಕೆ ಮಾಡಿ ನಡೆಸಿದ್ದೀರಾ. ಉಪಾಧ್ಯಕ್ಷರೇ ಮತ್ತು ನಿರ್ದೇಶಕಂತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅಧ್ಯಕ್ಷರೇ ಮತ್ತು ಎಲ್ಲ ಗ್ರಾಮಸ್ಥರೇ, ನಮಗೆಲ್ಲರಿಗೂ ಗೊತ್ತಿದೆ ಇವಾಗ ಇನ್ನೊಂದು ಚುನಾವಣೆ ನಡೀಬೇಕಾಗಿತ್ತು ಅಂತಂದ್ರೆ ಯಾವ್ಯಾವ ರೀತಿಯ ಯಾವ ರೀತಿಯ ಬದಲಾವಣೆಗಳಾಗುವ ಎಲ್ಲವೂ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ಒಂದು ಈ ಭಾಗದಲ್ಲಿ ಒಂದು ಸೊಸೈಟಿ ಇದೆ, ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು, ಒಂದು ಏನೋ ಒಂದು ಬದಲಾವಣೆಯನ್ನು ತರಬೇಕು. ಯಾಕಂತಂದ್ರೆ ಕಾಲಕ್ಕೆ ಪ್ರತಿಯೊಂದು ಸಹ ಬದಲಾವಣೆ ಆಗ್ತಾ ಇರಬೇಕು. ಹಾಗಾಗಿ ಮತ್ತು ಹಲವಾರು ಯೋಜನೆಗಳು ನಮ್ಮ BSSN ಇದು ಒಂದು ರೈತರ ಸಂಸ್ಥೆ. ಯಾಕಂತಂದ್ರೆ ಎಷ್ಟೋ ಜನ ಗೊತ್ತೇ ಇಲ್ಲ, ಏನೋ ಒಂದು 50,000 ರೂಪಾಯಿ ಮನ್ನಾ ಆಗುವಂತ ಲೋನ್ ಕೊಡ್ತಾರೆ ಸೊಸೈಟಿನಲ್ಲಿ, ಇಲ್ಲ ಲಕ್ಷ ರೂಪಾಯಿ ಕೊಡ್ತಾರೆ. ಯಾರು ಸೆಕ್ರೆಟರಿ ಅಧ್ಯಕ್ಷರು ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೊಂದು 50,000 ಎಕ್ಸ್ಟ್ರಾ ಕಿತ್ಕೊಬೋದು, NTS ಮಾಡಿಬೋದು, ಮಾಡಿಬೋದು ಮಾತ್ರ ಗೊತ್ತು. ಆದ್ರೆ ಇಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಇದೆ, ಅವನ್ನೆಲ್ಲವನ್ನು ಅಳವಡಿಸ್ಕೋಬೇಕು. ಯಾಕಂತಂದ್ರೆ ಇವತ್ತು ನಮ್ಮ ಭಾಗದ ಎಷ್ಟೋ ಜನ ಒಂದು ಒಡವೆ ತಗೊಂಡು ಎಲ್ಲ ಬಳ್ಳಾಪುರಕ್ಕೆ ಹೋಗ್ತಾರೆ ಅಥವಾ ಇದೆಲ್ಲ ಹೋಗಿ ಯಾವುದೋ ಬ್ಯಾಂಕಲ್ಲಿ ಇಡ್ತಾರೆ. ಇವತ್ತು
ಇದೇ ಸೊಸೈಟಿನಲ್ಲೇ ಒಡವೆ ಇಟ್ಟು ಸಾಲ ತಗೊಳ್ತಕ್ಕಂಥ ಪದ್ಧತಿಯನ್ನ ಸರ್ಕಾರನೇ ಪ್ರತಿ ಗ್ರಾಮಕ್ಕೂ ಕೊಟ್ಟಿದೆ. ಅಂಥವನ್ನೆಲ್ಲ ನಾವು ಈ ಒಂದು ಸೊಸೈಟಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಏನು ಇವಾಗ 50,000 1 ಲಕ್ಷ ಅಷ್ಟರಲ್ಲೇ ಸೀಮಿತ ಆಗಿರ್ತಕ್ಕಂಥ ಒಂದು ಈ ಸೊಸೈಟಿಯನ್ನ ಪ್ರತಿ ರೈತರಿಗೂ 2 ಲಕ್ಷದಿಂದ 3 ಲಕ್ಷದವರೆಗೂ ತಲುಪುವಂತ ಒಂದು ಕಾರ್ಯಗಳು ಆಗಬೇಕು. ಮತ್ತೆ ಹಲವಾರು ಇನ್ನೂ ಇತರೆ ಯೋಜನೆಗಳು ತುಂಬಾ ಇದಾವೆ. ಯಾಕಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಕ್ಕಂಥ VSS ಸಿಗ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬಾ ಇದಾವೆ. ಅವರು ದಿನ ಹೋಗ್ತಾ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಉಪಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ತಲುಪತಕ್ಕಂಥದ್ದು ಕಾರ್ಯವನ್ನ ಈ ತಂಡ ಮಾಡುತ್ತೆ ಅಂತ ನಾನು ಆಶೆ ಇಟ್ಕೊಂಡಿದ್ದೀನಿ. ಮತ್ತೆ ಇವತ್ತು ಗೊಬ್ಬರಕ್ಕೆ ಪ್ರತಿ ವರ್ಷನೂ ರೈತರುಗಳು ಅಲಿಬೇಕಾಗಿದೆ. ಇಲ್ಲ ಬೆಳಗಾವಿ ಹೋಗ್ಬೇಕು, ಬೆಳ್ಳಾಪುರ ಹೋಗ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ಆ ಟೈಮಿಗೆ ಎಲ್ಲೆಲ್ಲ ಸಿಗಲ್ಲ, ಇದೆಲ್ಲ ಇದೆ. ಆದ್ರೆ ಏನಾದ್ರು ಸರ್ಕಾರಗಳು ಏನ್ ಮಾಡ್ತದೆ, ಇದಕ್ಕೆ ಅಂತಾನೆ ನಾವು ಸೊಸೈಟಿಗಳನ್ನ ಇಟ್ಟಿರ್ತಕ್ಕಂಥದ್ದು. ರೈತರಿಗೆ ಏನಾದ್ರೂ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಒಂದು ಸೇವೆಗಳು ಸಿಗಲಿ ಅನ್ನೋ ರೀತಿಯಲ್ಲೇ ಒಂದು ಸೊಸೈಟಿಗಳು ಇಟ್ಟಿರೋದು. ಅದಕ್ಕೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಒಂದು ಸೊಸೈಟಿ ಅಂತಂದ್ರೆ ಏನೆಲ್ಲ ಇರಬೇಕು ಒಂದು ಸೊಸೈಟಿನಲ್ಲಿ, ಅದು ಖಂಡಿತವಾಗೂ ಕಟ್ಟೆಗಳಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊಸೈಟಿಗೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ಪದಾಧಿಕಾರಿಗಳ ಆಶೆ ಆಗಿರ್ಬೇಕು. ಯಾವುದು ಯಾಕಂದ್ರೆ ಸೊಸೈಟಿ ಅಂತಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದೀಗ ರೈತ ಮುಖಂಡರು ನೀವು ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು. ಒಂದು ಇವಾಗಲೇ ಎಲೆಕ್ಷನ್ ಆಗಿದೆ, ನೀವು ಆಯ್ಕೆ ಆಗಿದ್ದೀರಾ, ಅಧ್ಯಕ್ಷ ಆಗಿದೆ, ಉಪಾಧ್ಯಕ್ಷ, ಎಲ್ಲವನ್ನು ಮರೆತು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಸೊಸೈಟಿಯನ್ನ ಒಂದು ಇಂದಿನ ಮಟ್ಟಕ್ಕೆ ಮಾದರಿ ಸೊಸೈಟಿಯಾಗಿ ಒಂದು ದೊಡ್ಡಬಳ್ಳಾಪುರ ತಾಲೂಕಿಗೆ ಒಂದು ಮಾದರಿ ಸೊಸೈಟಿಯಾಗಿ ಹೇಗೆ ಮಾಡೋದು ಅನ್ನೋದು ಎಲ್ಲ ನಿಮ್ಮ ಕೈಲಿದೆ. ಮತ್ತೆ ಇಲ್ಲಿರ್ತಕ್ಕಂಥ ಮುಖಂಡರುಗಳ ಸಹಕಾರಗಳನ್ನು ಮತ್ತು ಮಾಜಿ ಅಧ್ಯಕ್ಷರುಗಳು ಇರ್ಬೋದು, ಮಾಜಿ ಪದಾಧಿಕಾರಿಗಳ ಒಂದು ಗಣನೆಗೆ ತೆಗೆದುಕೊಂಡು ಮುಂದೆ ಮಾಡ್ತೀರಾ ಅಂತ ಒಂದು ಆಶಾಭಾವನೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತನ್ನು ಧನ್ಯವಾದಗಳು. Learn today, collect tomorrow. Admission open at New Andhra Medium School from pre-nursery to grade 10.